ಕೊತ್ತನೂರು ಗ್ರಾಮದ ಆರ್ಬಿಐ ಬಡಾವಣೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜಿಬಿಎ ಸೇರಿದ ಜಾಗವನ್ನು ಕೆಲವು ಕಿಡಿಗೇಡಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ತಮ್ಮ ಕವಳಿಕೆ ಮಾಡುತ್ತಿರುವುದನ್ನು ಸರ್ಕಾರ ತಕ್ಷಣ ತಡೆಯಬೇಕೆಂದು ಆರ್ಬಿಐ ಬಡಾವಣೆಯ ಕಲ್ಯಾಣ ಸಂಘ ಆಗ್ರಹಿಸಿದೆ. ಪಾರ್ಕಿಗೆ ಸೇರಿದ ಜಾಗವನ್ನು ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಕಬಳಿಕೆ ಮಾಡಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅನಧಿಕೃತವಾಗಿ ಜಿಬಿಎಯಿಂದ ಖಾತೆಯನ್ನು ಸಹ ಸೃಷ್ಟಿಸಿದ್ದಾರೆ. ಇದು ಸಾರ್ವಜನಿಕ ಆಸ್ತಿ ಎಂಬುದು ಸಾರ್ವಜನಿಕರಿಗೆ ಚೆನ್ನಾಗಿ ತಿಳಿದಿದ್ದು, ಕೆಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಹೆಸರು ದುರುಪಯೋಗ ಮಾಡಿಕೊಂಡು ಈ ರೀತಿಯಲ್ಲಿ ಕಬಳಿಕೆ ಮಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಮೇಲುನೋಟಕ್ಕೆ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುವುದು ಕಂಡುಬಂದಿದ್ದು, ರಾಜ್ಯ ಸರ್ಕಾರ ಕೂಡ ಪರೋಕ್ಷವಾಗಿ ಸಾಥ್ ನೀಡುತ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಆರ್ಬಿಐ ಬಡಾವಣೆಯ ಕಲ್ಯಾಣ ಸಂಘ ಜಿಬಿಎ ಬೆಂಗಳೂರು ದಕ್ಷಿಣ ವಲಯಕ್ಕೆ ದೂರು ನೀಡಿ ಆಗ್ರಹಿಸಿದೆ. ಆರ್ಬಿಐ ಬಡಾವಣೆಯ ಕಲ್ಯಾಣ ಸಂಘ ಸದಸ್ಯ ಉಮೇಶ್ ಮಾತನಾಡಿ, ಸರ್ಕಾರಕ್ಕೆ ಬೇಕಿರುವ ಜಾಗವನ್ನು ಅನಧಿಕೃತರ ಹೆಸರಿಗೆ ಖಾತೆಯನ್ನು ಮಾಡಿಕೊಡಲಾಗಿದೆ. ಕಬ್ಜಾ ಮಾಡಿರುವ ಸ್ಥಳವನ್ನು ಜಿಬಿಎ ಕಾರ್ಯನಿರ್ವಾಹಕ ಅಭಿಯಂತರು ಕೂಡಲೇ ಕ್ರಮವಹಿಸಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸ್ಥಳವನ್ನು ಬಿಡಿಸಿಕೊಡಬೇಕು. ಅಲ್ಲದೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವ ಅಧಿಕಾರಿಗಳ ವಿರುದ್ಧವೂ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಜಾಗವು ಸರ್ಕಾರಕ್ಕೆ ಸೇರಿದ ಜಾಗವಾಗಿದೆ. ಆದರೆ ಕೆಲವು ಖಾಸಗಿ ವ್ಯಕ್ತಿಗಳಾದ ಕಾಂತರಾಜು, ರವಿ ಮಳಿಮಠ್, ಪಾಟೀಲ್, ಹೇಮರಾಜ್ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜಾಗ ಕಬಳಿಕೆ ಮಾಡಿದ್ದಾರೆ. ಸಾರ್ವಜನಿಕರು ಇದನ್ನು ಪ್ರಶ್ನಿಸಿದರೆ ನಾವು ರಾಜಕೀಯ ಹಿನ್ನೆಲೆ ಉಳ್ಳವರು ಎಂದು ದರ್ಪ ತೋರಿಸುತ್ತಾರೆ. ಹೀಗಾಗಿ ಸರ್ಕಾರ ಜಾಗವನ್ನು ತಮ್ಮ ಸಪರ್ದಿಗ ಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಖಾತೆ ಮಾಡುವ ನೋಂದಣಿ ಶುಲ್ಕ ಕಟ್ಟಬೇಕು. ಇದ್ಯಾವುದನ್ನು ಸಹ ಪಾವತಿಸಿಲ್ಲ. ನೇರವಾಗಿ ಖಾತೆ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ರಾಜ್ಯ ಭ್ರಷ್ಟಾಚಾರ ವಿರೋಧಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚೈತ್ರ, ಇಂದಿನ ದಿನಮಾನದಲ್ಲಿ ಎಲ್ಲಾ ದಾಖಲೆಗಳು ಸರಿಯಿದ್ದರೂ ಸಹ ಖಾತೆಗಳು ಮಾಡಿಕೊಡುತ್ತಿಲ್ಲ. ಇಂತಹ ವೇಳೆಯಲ್ಲಿ ಇವರಿಗೆ ಹೇಗೆ ಖಾತೆ ಮಾಡಿಕೊಡಲು ಸಾಧ್ಯ? ಸರ್ಕಾರದ ಜಾಗವನ್ನು ಅನ್ಯರ ಹೆಸರಿಗೆ ಹೇಗೆ ಮಾಡಿಕೊಡಲು ಸಾಧ್ಯ? ಲಂಚದ ಆಸೆಗೆ ಬಿದ್ದು ಅಕ್ರಮವಾಗಿ ಖಾತೆ ಹೇಗೆ ಮಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. 2012ರಲ್ಲಿ ರಾಜ್ಯಪತ್ರದಲ್ಲಿ ಈ ಜಾಗವನ್ನು ಪಾರ್ಕ್ ಆಗಿ ನೋಂದಣಿ ಸಹ ಆಗಿದೆ. ಇದಾದ ಮೇಲೆ ಖಾಸಗಿ ವ್ಯಕ್ತಿಗಳು ಅತಿಕ್ರಮ ಮಾಡಲು ಹೇಗೆ ಸಾಧ್ಯ? ಕೋರ್ಟ್ನಲ್ಲಿರುವ ಜಾಗವನ್ನು ಹೇಗೆ ಖಾಸಗಿ ವ್ಯಕ್ತಿಗಳು ಆಕ್ರಮಿಸಲು ಸಾಧ್ಯ? ಇದರ ವಿರುದ್ಧ ಕ್ರಮ ಜರುಗಿಸಲು ಸರ್ಕಾರಕ್ಕೆ ಸಾಧ್ಯವಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಹಲೋ, ನನ್ನ ಹೆಸರು ಜ್ಞಾನೇಂದ್ರ ಅಂತ ಹೇಳಿ. ನಾನು ಈ RBI ಲೇಔಟಿನ ಬಡಾವಣೆಯ ನಿವಾಸಿ. ಸಾಧಾರಣ 25 ವರ್ಷದಿಂದ ಇದೇ ಲೇಔಟಲ್ಲಿ ಇದೇ ಬಡಾವಣೆಯಲ್ಲಿ ಇದ್ದೇನೆ. ನಾವು 2010ರಿಂದಲೂ ಈ ಜಾಗದ ಬಗ್ಗೆ ಇದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಆಗಿದೆ. 2010ರಿಂದ ನಾವು ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟಲ್ಲಿ ಹಾಕಿದ್ವಿ. ನಾವು ಅಂದರೆ ಸೊಸೈಟಿಯವರು, ರಿಸರ್ವ್ ಬ್ಯಾಂಕ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ, ಹೌಸಿಂಗ್ ಸೊಸೈಟಿ. ಇದನ್ನು 2010ರಲ್ಲಿ ಸಹ ಇದನ್ನು ಸಿವಿಲ್ ಕೋರ್ಟ್ ವಜಾ ಮಾಡಿದೆ. ಆಮೇಲೆ ಸೊಸೈಟಿಯವರು ಹೈಕೋರ್ಟಿಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ 2 ಕೇಸಲ್ಲಿ ಇದು ಜಾಗದ ಬಗ್ಗೆ ಕೇಸ್ ಹಾಕಿದ್ದು ವಜಾ ಆಗಿದೆ. ಆಮೇಲೆ ಇದ್ರ ಬಗ್ಗೆ ನಾವು ಸುಪ್ರೀಂ ಕೋರ್ಟಿಗೂ ಹೋಗಿದ್ವಿ ಸೊಸೈಟಿಯವರು, ಅಲ್ಲಿ ಸಹ ಈ ಕೇಸ್ ವಜಾ ಆಗಿದೆ. ಯಾಕೆಂದರೆ ಇದು ಒಂದು ಗಜೆಟ್ ನೋಟಿಫಿಕೇಷನ್ 2013ರಲ್ಲಿ ಒಂದು ಗಜೆಟ್ ನೋಟಿಫಿಕೇಷನ್ ಇದೆ. ಅದರ ಕಾಪಿ ಸಹ ನಮ್ಮ ಹತ್ರ ಇದೆ. ಅದನ್ನು ಈ ಜಾಗವನ್ನು ಲೇಔಟಿನ ಈ ಜಾಗವನ್ನು ಒಂದು ಪಾರ್ಕ್ ಅಂತ ಗಜೆಟ್ಟಲ್ಲಿ ನೋಟಿಫೈ ಮಾಡಿದ್ದಾರೆ. ಅದರದ್ದು ಕಾಪಿ ಇದೆ. ನಮಗೆ ಇದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂದರೆ, ಈ ಜಾಗ ಗಜೆಟ್ ನೋಟಿಫಿಕೇಷನ್ ಆದಮೇಲೆ ಪ್ರೈವೇಟ್ ಪೀಪಲ್ಲು ಹೇಗೆ ಇದನ್ನು ಅತಿಕ್ರಮ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಅದು. ಇದಲ್ಲದೆ ಲೇಟೆಸ್ಟಾಗಿ 2023ರಿಂದ ಇದು ಕೋರ್ಟಲ್ಲಿ ಇರುವಂಥ ಒಂದು ವಿವಾದಾಸ್ಪದ ಒಂದು ಪ್ರಾಪರ್ಟಿ ಆಗಿದೆ. ಕೋರ್ಟಲ್ಲಿ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದಕ್ಕೆ ಒಂದು ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಪ್ರಕಾರ ಯಾರೂ ಸಹಿತ ಈ ಪ್ರಾಪರ್ಟಿ ಒಳಗಡೆ ಹೋಗಬಾರ್ದು, ಯಾವ ರೀತಿಯ ಡೆವಲಪ್ಮೆಂಟ್ಸು ಮಾಡ್ಕೊಳ್ಬಾರ್ದು. ಆದರೆ ನೀವು ನೋಡ್ತಾ ಇರುವ ಹಾಗೆ BBMPಯವರು ಹಾಕಿದ ಬೇಲಿಯನ್ನು, ಕಬ್ಬಿಣದ ಬೇಲಿಯನ್ನು ತೆಗೆದು ಇವರು ದೊಡ್ಡ ಜಿಂಕ್ ಶೀಟಿನ ಒಂದು 10 ಫೀಟ್ ಎತ್ತರವಿರೋ ಜಿಂಕ್ ಶೀಟನ್ನು ಈಗ ಫುಲ್ಲು ಅವರು ಬೇಲಿ ಹಾಕಿದ್ದಾರೆ. ಸೊ ನಮ್ಮ ಅಪೇಕ್ಷೆ, ನಿರೀಕ್ಷೆ ಮತ್ತು ವಿನಂತಿ ಏನಂದರೆ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಪಾರ್ಕಿಗೆ ಟ್ರೀ ಪಾರ್ಕ್ ಅಂತ ಮಾಡಬೇಕಾಗ ಕಳಕಳಿಯ ವಿನಂತಿ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಅಂತ, ಇಲ್ಲೇ ಸ್ಥಳೀಯ ನಿವಾಸಿ. ಈ ಒಂದು ಜಾಗ ಏನಿದೆ RBI ಲೇಔಟ್ ಪಾರ್ಕ್ ಅಂತ ಏನಿದೆ ಜಾಗ, ಇದು ಗೌರ್ಮೆಂಟಿಂದ ಗೆಜೆಟ್ ನೋಟಿಫಿಕೇಷನ್ ಆಗಿರುವಂಥ ಜಾಗ. ಈ ಜಾಗಕ್ಕೆ ಸುಮಾರು ಒಂದು ವಾರದಿಂದ ಈ ಕಾಂತರಾಜು,
ರವಿ ಮಳಿಮಠ್ ಪಾಟೀಲ್ ಅನ್ನೋರು ಮತ್ತು ಹೇಮರಾಜ್ ಜಿ ಅನ್ನುವಂಥವರು ಬೋಗಸ್ ದಾಖಲೆಗಳನ್ನು ಮಾಡಿಕೊಂಡು ಅಕ್ರಮವಾಗಿ BBMPಯಲ್ಲಿ ಖಾತಾವನ್ನು ಮಾಡಿಕೊಂಡು ಈ ಒಂದು 2-3 ದಿನದಲ್ಲಿ ಒಂದು ಜಂಕ್ ಶೀಟ್ ಇರುವಂಥ ಒಂದು ಶೀಟ್ಗಳನ್ನು ಸುತ್ತ ಹಾಕಿ ಅಕ್ರಮವಾಗಿ ರೌಡಿಗಳನ್ನು ಇಟ್ಕೊಂಡು ಈ ಒಂದು ಜಾಗವನ್ನು ಆವರಿಸ್ಕೊಂಡಿರ್ತಾರೆ. ಈ ಖಾತಾವನ್ನು ಕೂಡ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ಲಂಚದ ಆಸೆಗೆ ಮಾಡಿರ್ತಾರೋ ಇಲ್ಲ ಇನ್ಫ್ಲೂಯೆನ್ಸಿಂದ ಮಾಡಿರ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇದು ಇಷ್ಟು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಎಲ್ರಿಗೂ ಗೊತ್ತಿರುವಂಥ ವಿಷಯ ಮತ್ತು ಸ್ಥಳೀಯ BBMPಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಈ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಖಾತಾ ಆಗಲಿ ಇನ್ನೊಂದಾಗಲಿ ಕೋರ್ಟ್ ನಿರ್ದೇಶನ ಇಲ್ಲದೆ ಮಾಡಬಾರ್ದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇಲ್ಲಿನ BBMPಯ ಕೇಸ್ ವರ್ಕರ್ ಮತ್ತು ಆಗಿನ ಜೆ.ಸಿ ಆಗಿರುವಂಥ ಶ್ರೀ ಅಜಿತ್ ರವರು ಒಂದು ಬೋಗಸ್ ಖಾತಾವನ್ನು ಮಾಡಿರ್ತಾರೆ. ಹೇಗೆ ಅಂತಂದರೆ, ಒಂದು ನಿಮಿಷ, ಒಂದು ಖಾತಾ ಮಾಡಬೇಕು ಅಂದರೆ ಇವತ್ತು ಕೇಸ್ ವರ್ಕರ್ ಫಸ್ಟ್ ಹೋಗುತ್ತೆ, ನಂತರ RIಗೆ ಹೋಗುತ್ತೆ, ನಂತರ AROಗೆ ಹೋಗುತ್ತೆ, AROಯಿಂದ RO ಇಂದ DC ಇಂದ JC. ಇಷ್ಟು ಒಂದು ನಿರ್ದೇಶನ ಇದೆ ಒಂದು ಖಾತಾ ಮಾಡಬೇಕು. ಆದರೆ ಇವರು ಮಾಡಿರುವಂಥದ್ದು ಅಡ್ಜಸ್ಟ್ಮೆಂಟು ಕೇಸ್ ವರ್ಕರಿಂದ ಡೈರೆಕ್ಟ್ JC ಇದ್ರ ಮಧ್ಯ JC ಅಪ್ರೂವಲ್ ಅಷ್ಟೇ. ಕೇಸ್ ವರ್ಕರು JC ಅಪ್ರೂವಲ್ಲು. ಇದ್ರ ಮಧ್ಯದಲ್ಲಿ ನಮ್ಮ ಈ ಭಾಗದ RI ಕೂಡ ಒಂದು ರಿಪೋರ್ಟ್ ಹಾಕ್ತಾರೆ. ಏನಂತ ಹಾಕ್ತಾರೆ ಅಂದರೆ, ಈ ಜಾಗ ಪ್ರೆಸೆಂಟ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಇದರಲ್ಲಿ ಯಾವುದೇ ಖಾಸಗಿ ಸೊತ್ತಿಲ್ಲ, ಇದು ಕೇಸ್ ಕೂಡ ನಡೀತಾ ಇದೆ ಇಲ್ಲಿ ಅಂತ ಎಲ್ಲ ನೀಟಾಗಿ ಒಂದು ರಿಪೋರ್ಟ್ ಹಾಕ್ತಾರೆ. ಆದ್ರೂ ಈ ಒಂದು RI ರಿಪೋರ್ಟ್ನ ಪರಿಗಣಿಸದೆ ಕಡೆಗಣಿಸಿ ಆಗಿನ JC ಆದಂಥ ನಮ್ಮ ಶ್ರೀ ಅಜಿತ್ ಎನ್ನುವರು ಈ ಖಾತಾವನ್ನು ಅಕ್ರಮವಾಗಿ ಮಾಡಿರ್ತಾರೆ. ದಯವಿಟ್ಟು ಇವ್ರ ಮೇಲೆ ಸರ್ಕಾರ BBMP ಕಮಿಷನರ್ಗೂ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಅಧಿಕಾರಿಗಳ ಮೇಲೆ ಮತ್ತು ಈ ಅಕ್ರಮವಾಗಿ ಏನು ಈ ಕಾಂಪೌಂಡನ್ನ ನಿರ್ಮಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಮತ್ತು ಮೊದಲಿನಂತೆ ಈ ಸೀಟ್ಗಳೆಲ್ಲನೂ ತೆರವುಗೊಳಿಸಿ ಮೊದಲಿನಂತೆ ಜಾಗ ಹೆಂಗಿತ್ತು ಅದೇ ರೀತಿ ಇರುವಂತೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಕಾಂತರಾಜು, ಹೇಮರಾಜು, ರವೀಂದ್ರ ಮಾಳಿ ಪಾಟೀಲ್ ಮತ್ತು ರಾಮಚಂದ್ರ ಅನ್ನುವರು ಏನು ಹೇಳ್ತಾ ಇದ್ದಾರೆ, ನಾವು ಈಗಿನ ಪ್ರೆಸೆಂಟ್ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರು ಆದಂಥ ನಾವು DK ಶಿವಕುಮಾರ್ ಕಡೆಯವರು, DK ಸುರೇಶ್ ಕಡೆಯವರು ಅಂತ ಎಲ್ಲರ ಜೊತೆಲೂ ಹೇಳ್ಕೊಂಡು ಅಕ್ರಮವಾಗಿ ಈ ಒಂದು ತಡೆಗೋಡೆಯನ್ನು ನಿರ್ಮಿಸಿರ್ತಾರೆ. ದಯವಿಟ್ಟು ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ, ದಯವಿಟ್ಟು ನಿಮ್ಮ ಹೆಸರನ್ನು ಈ ಒಂದು ಅತಿಕ್ರಮವಾಗಿ ಬಳಸ್ಕೊಳ್ತಾ ಇರುವಂಥ ಈ 4 ಜನರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ನಿಮ್ಮ ಹೆಸರಿಗೆ ಕಳಂಕ ತರ್ತಾ ಇರುವಂಥ ಇವರ ವಿರುದ್ಧ ಒಂದು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಕಮಿಷನರ್ಗೂ ಕೂಡ ನಾವು ಮನವಿ ಮಾಡಿದ್ದೀವಿ, ಲೆಟ್ರ್ಗಳನ್ನು ಕೊಟ್ಟಿದ್ದೀವಿ. ಅವರು ಕೂಡ ಆರ್ಡ್ರ್ ಮಾಡಿದ್ದಾರೆ, ಯಾರು ಅವ್ರಿಗೆ ಮತ್ತು AWA ಅವ್ರಿಗೆ ಆರ್ಡ್ರ್ ಮಾಡಿದ್ದಾರೆ. ಈ ಒಂದು ಜಾಗದ ಬಗ್ಗೆ ಶೀಟ್ ಹಾಕಿರುವಂಥ ಬಗ್ಗೆ ಶೀಘ್ರ ತೆರವುಗೊಳಿಸುವಂಥ ಕ್ರಮವನ್ನು ಜರುಗಿಸಿ, ಅದೇ ರೀತಿ ಯಾರು ಅವ್ರಿಗೂ ನಿರ್ದೇಶನ ಮಾಡಿದ್ದಾರೆ. ನೀವು ಕೂಡ ಖಾತೆಯನ್ನು ಈ ಕೂಡಲೇ ವಜಾ ಮಾಡುವಂಥ ಪರಿಶೀಲನೆಯನ್ನು ಜರುಗಿಸಬೇಕು ಅಂತ ಒಂದು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ದಯವಿಟ್ಟು ನಾವು ಕಮಿಷನರ್ಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ, ಈ ಕೂಡಲೇ ಈ ಒಂದು ತಡೆಗೋಡೆ ಏನಿದೆ ಅದನ್ನು ಡೆಮಾಲಿಷ್ ಮಾಡಿಸಿ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯನ ಮುಂದೆ ನಾವು ಸೆಷನ್ನಲ್ಲಿ ಕೂಡ ಒಂದು ಚರ್ಚೆಗೆ ಮಾಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸ್ಥಳೀಯರು ಮತ್ತು RBI ಅವರು ಎಲ್ಲ ಯಾರ್ಯಾರು ಇದ್ದೀವಿ ಎಲ್ಲ ಸೇರಿಕೊಂಡು ಮಾನ್ಯ ಸಭಾಧ್ಯಕ್ಷರು ಕೂಡ ಕೊಟ್ಟು ಇದನ್ನು ಸಭೆಯಲ್ಲಿ ಚರ್ಚಿಸಲು ನಾವು ಒಂದು ಮನವಿ ಮಾಡಬೇಕು ಅಂತ ಇದ್ದೀವಿ. ಧನ್ಯವಾದಗಳು. ಆಮೇಲೆ ಒಂದು ದಯವಿಟ್ಟು ಸರ್, ಒಂದು ಖಾತಾ ಮಾಡಬೇಕು ಅಂತಂದರೆ ಇವತ್ತು ಅದಕ್ಕೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ BBMP ನಿಯಮಾವಳಿಗಳ ಪ್ರಕಾರ ಇವತ್ತು 5% ಏನು ನಿಗದಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ, ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಖಾತಾ ಮಾಡೋಕ್ಕೆ. ಇವರು ಯಾವುದೇ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲದೇ 14,631 ಅಡಿ ಬರೋಬ್ಬರಿ ಇದಕ್ಕೆ ಖಾತಾವನ್ನು ಮಾಡಿದ್ದಾರೆ ಅಂತಂದರೆ ಏನು ಸ್ವಾಮಿ ಅರ್ಥ ಇದು?
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇಂದಿನ ಸೆಷನ್ಗಳಲ್ಲಿ ಕೂಡ, ನಾನು ಯಾವುದೇ ರೀತಿ ಅಧಿಕಾರಿ ತಪ್ಪು ಮಾಡಿದ್ರು ಕೂಡ ನಾನು ಬೆಳಿಗ್ಗೆ ವಿಚಾರ ತಿಳಿಸಿದ್ರೆ ಸಂಜೆ ಒಳಗಡೆ ಸಸ್ಪೆಂಡ್ ಮಾಡ್ತೀನಿ ಅನ್ನೋವಂಥ ವಿಚಾರವನ್ನು ಸಭೆಯಲ್ಲಿ ಹೇಳಿರ್ತೀರಾ. ದಯವಿಟ್ಟು ಈ ಒಂದು ಏನು ಕೆಲಸ ಮಾಡಿದ್ದಾರೆ ತಪ್ಪು ಕೆಲಸವನ್ನು ನಿಮ್ಮ ಅಧಿಕಾರಿಗಳು ಅವರ ವಿರುದ್ಧ ಈ ಕೂಡಲೇ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಇಂಜೆಕ್ಷನ್ ಇರುವಂಥ ಪ್ರಾಪರ್ಟಿ ಆಮೇಲೆ ಒಂದು ದಯವಿಟ್ಟು ಸರ್, ಒಂದು ಖಾತಾ ಮಾಡಬೇಕು ಅಂತಂದರೆ ಇವತ್ತು ಅದಕ್ಕೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ, BBMP ನಿಯಮಾವಳಿಗಳ ಪ್ರಕಾರ ಇವತ್ತು 5% ಏನು ನಿಗದಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ, ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಖಾತಾ ಮಾಡೋಕ್ಕೆ. ಇವರು ಯಾವುದೇ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲದೇ 14,631 ಅಡಿ ಬರೋಬ್ಬರಿ ಇದಕ್ಕೆ ಖಾತಾವನ್ನು ಮಾಡಿದ್ದಾರೆ ಅಂತಂದರೆ ಏನು ಸ್ವಾಮಿ ಅರ್ಥ ಇದು? ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇಂದಿನ ಸೆಷನ್ಗಳಲ್ಲಿ ಕೂಡ, ನಾನು ಯಾವುದೇ ರೀತಿ ಅಧಿಕಾರಿ ತಪ್ಪು ಮಾಡಿದ್ರು ಕೂಡ ನಾನು ಬೆಳಿಗ್ಗೆ ವಿಚಾರ ತಿಳಿಸಿದ್ರೆ ಸಂಜೆ ಒಳಗಡೆ ಸಸ್ಪೆಂಡ್ ಮಾಡ್ತೀನಿ ಅನ್ನೋವಂಥ ವಿಚಾರವನ್ನು ಸಭೆಯಲ್ಲಿ ಹೇಳಿರ್ತೀರಾ. ದಯವಿಟ್ಟು ಈ ಒಂದು ಏನು ಕೆಲಸ ಮಾಡಿದ್ದಾರೆ ತಪ್ಪು ಕೆಲಸವನ್ನು ನಿಮ್ಮ ಅಧಿಕಾರಿಗಳು ಅವರ ವಿರುದ್ಧ ಈ ಕೂಡಲೇ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಇಂಜೆಕ್ಷನ್ ಇರುವಂಥ ಪ್ರಾಪರ್ಟಿ ನಮಸ್ತೆ, ನನ್ನ ಹೆಸರು ಚೈತ್ರ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಸ್ಟೇಟ್ ಕರ್ನಾಟಕ ವೈಸ್ ಪ್ರೆಸಿಡೆಂಟ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ದಿನಮಾನಗಳಲ್ಲಿ ನಿಜವಾಗ್ಲೂ ಜೆನ್ಯನ್ ಆಗಿರುವಂಥ ದಾಖಲೆಗಳಿಗೆ ಖಾತೆಗಳು ಮಾಡಿಕೊಡ್ತಾ ಇಲ್ಲ ನಮ್ಮ ಆರ್ಐಗಳು, ನಮ್ಮ ಯಾರು JC ಅವರು ಯಾರೂ ರೆಸ್ಪಾಂಡೇ ಮಾಡ್ತಿಲ್ಲ ಬಡವ್ರುಗಳಿಗೆ. ಇಂಥ ಅಂದರೆ ಇದಕ್ಕೆ ಏನು ಮೂಲನೇ ಇಲ್ಲದೆ ಇರೋವಂಥದ್ದು, ಇದು ಗೌರ್ಮೆಂಟಿದ್ದು ಸರ್ಕಾರದ್ದು ಅಂತ ಹೇಳಿ ಕೋರ್ಟ್ನಲ್ಲಿ ಹಾಕೊಂಡಿರೋವಂಥ ಪ್ರಾಪರ್ಟಿಗಳಿಗೆ ಇವರು ಹೆಂಗೆ ಖಾತೆಗಳು ಮಾಡಿಕೊಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. 2 ವರ್ಷ ಆಗಿದೆ ನಾವು ಖಾತೆಗಳಿಗೆ ಕೊಟ್ಟು. ಪಾಪ ಬಡವ್ರ ಹತ್ರ 50,000 ಲಕ್ಷ ಕೇಳ್ಕೊಂಡು ಇವರು ಅದಿಲ್ಲ ಇದಿಲ್ಲ, ಕರೆಂಟ್ ಬಿಲ್ಲಲ್ಲಿ ಇದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಒಂದು ನಂಬರ್ ಮಿಸ್ಟೇಕ್ ಆಗಿದೆ ಅಂತ 100 ಕಾರಣಗಳು ಕೊಡ್ತಿರಲ್ಲ ನೀವು ಸ್ವಾಮಿ. ಇವತ್ತು ಇದಕ್ಕೆ ಹೆಂಗೆ ನೀವು ಖಾತೆಗಳು ಮಾಡಿಕೊಟ್ಟಿದ್ದೀರಾ? ಇವಾಗ ನಿಮಗೆ ಇದಕ್ಕೆ ಯಾವುದು ರೂಲ್ಸ್ ಇಲ್ವಾ? ನಿಮಗೆ ಇದಕ್ಕೆ ಯಾವುದಕ್ಕೂ ರೆಗ್ಯುಲೇಷನ್ಸ್ ಇಲ್ವಾ? ನಿಮ್ಮನ್ನ ಕೇಳೋರು ಯಾರು ಇಲ್ವಾ? ನಿಮ್ಮದೇನೆ ದರ್ಬಾರಾಗಿ ಹೋಗಿದ್ಯಾ ಖಾತೆ? ಅದು ನಮ್ಮ ಬೆಂಗಳೂರಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಪಾಪ ಬಡವ ಒಬ್ಬ ಒಂದು ವಿದ್ಯಾಭ್ಯಾಸಕ್ಕೋ, ಒಂದು ಮಗಳು ಮದುವೆಗೋ, ಅಥವಾ ಇನ್ನೊಂದು ಕಾಯಿಲೆ ಕುತ್ತಾದಾಗ ಅವ್ರನ್ನ ಪ್ರಾಪರ್ಟಿ ಮಾರಕ್ಕಾಗ್ತಾ ಇಲ್ಲ, ಅಷ್ಟು ತೊಂದರೆಲಿ ಇದೀವಿ ನಾವು. ಅಂಥದ್ರಲ್ಲಿ ಇಂಥ ಇವ್ರ ಚೌಕಿಗಳಿಗೆ, ಇವರ ತೆವಲುಗಳಿಗೆ, ಇವರ ಮನೆಗಳ ನಿರ್ಮಾಣಕ್ಕೋ ಅಥವಾ ಇವ್ರ ಮಾಲ್ಗಳ ನಿರ್ಮಾಣಕ್ಕೋ ನೀವು ಸರ್ಕಾರಿ ಜಾಗಗಳಿಗೆ ಹೆಂಗೆ ಖಾತೆಗಳು ಮಾಡ್ಕೊಡ್ತಾ ಇದ್ದೀರಾ? ಯಾಕೆ ನಿಮ್ಗೆ ಯಾರು ಕಾನೂನು ಕ್ರಮ ತಗೋತಾ ಇಲ್ವಾ? ಯಾಕೆ ಯಾರು ಕೇಳೋರಿಲ್ವಾ ನಿಮ್ಗೆ? ಅದರಿಂದ ನೋಡಿ, ಅದ್ರಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. JC ಅಲ್ಲ, ಇದ್ರಲ್ಲಿ ತೋರಿಸ್ತಾ ಇದ್ರಲ್ಲ, ಯಾರು ಕೇಸ್ ವರ್ಕರ್ ಇಂದ ಡೈರೆಕ್ಟ್ JCಗೆ ಹೋಗುತ್ತೆ ಅಂದ್ರೆ ಏನ್ರಿ ಇದು? ಹಂಗಂದ್ರೆ ಅದ್ರಲ್ಲಿ ಇರುವಂತ ಅಧಿಕಾರಿಗಳೇನ್ ಮನೇಲಿ ಇದ್ರ ನೀವೆಲ್ಲರೂ? ನಿಮ್ಗಳ ಗಮನಕ್ಕೆ ಬಂದಿಲ್ವಾ? ಅಥವಾ ನೀವೇನಾದ್ರು ತಗೊಂಡು ಅದನ್ನ ಕೆಲಸ ಮಾಡ್ಕೊಟ್ಟಿಲ್ವಾ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದಯವಿಟ್ಟು ಅವ್ರಗಳ ಮೇಲೆ ಕಾನೂನು ಕ್ರಮ ತಗೋಬೇಕು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇನು ಹಾಕಿದ್ದಾರೆ ಇದೆಲ್ಲನೂ ಕೂಡಲೇ ತೆರವುಗೊಳಿಸಬೇಕು. ತೆರವುಗೊಳಿಸಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಜಾಗದಲ್ಲಿ ಕೂಡ ನಾವು ಹೋರಾಟ ಮಾಡ್ತೇವೆ. ಮತ್ತೆ ನಾವು ಫ್ರೀಡಂ ಪಾರ್ಕ್ ಕೂಡ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋರಾಟ ಮಾಡ್ತೇವೆ. ಯಾಕಂದ್ರೆ ಇದು ಒಂದು ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಈ ತರ 100 ನಡೀತಿದೆ ನಮ್ಮ ಬೆಂಗಳೂರಲ್ಲಿ. ದಯವಿಟ್ಟು ಬಡವ್ರ ಕಡೆ ಗಮನ ಕೊಡಿ. ಇಂಥದಕ್ಕೆಲ್ಲ ನೀವು ಹೋಗಿ ನಿಮ್ಮ ಹೆಸರುಗಳನ್ನ ಹಾಳು ಮಾಡ್ಕೊತಾ ಇದ್ದೀರಾ ಅಧಿಕಾರಿಗಳೇ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಲಿಮಿಟ್ಸ್ ಅಲ್ಲಿ ಎಷ್ಟೋ ಬಡ ಮನೆಗಳಿಗೆ ನೀವು 20-30 ಇರೋದಕ್ಕೆ ಖಾತಾ ಮಾಡ್ಕೊಡ್ತಾ ಇಲ್ಲ. ಇವ್ರುಗಳಿಗೆ ಏನೋ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಲಂಚ ಕೊಡ್ತಾರೆ ಅಂತ ಮಾಡ್ತಾ ಇದ್ದೀರಾ ನೀವು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೌದು, ಅದಕ್ಕೆ ಮಾಡ್ತಾ ಇರೋದು ನೀವು. ಅಲ್ಲ, ಒಂದು ಕೇಸ್ ವರ್ಕರ್ ಇಂದ JCಗೆ ಹೋಗುತ್ತೆ ಅಂದ್ರೆ ಏನ್ರಿ ಅರ್ಥ? ಎಲ್ಲಿದ್ದೀರಾ ಅಧಿಕಾರಿಗಳು ನೀವು? ಒಂದು ಯಾವ್ದೋ ಒಂದು ಸಣ್ಣ ನಂಬರ್ ಚೇಂಜ್ ಆಗಿದೆ ಅಥವಾ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಖಾತಾ ಕೊಡ್ತಾ ಇಲ್ಲ. ನಾನು ಉದಾಹರಣೆ ಕೊಡ್ತೀನಿ, ನನ್ನ ಹತ್ರ ದಾಖಲೆಗಳಿದಾವೆ. ಅದಕ್ಕೆ ನೀವು ಖಾತಾ ಕೊಡ್ತಾ ಇಲ್ಲ, ಇದಕ್ಕೆ ನೀವು ಕೊಡ್ತೀರಾ ಅಂದ್ರೆ ಏನ್ರಿ ಸ್ವಾಮಿ? ದಯವಿಟ್ಟು ಇದ್ರ ಮೇಲೆ ಪರಿಶೀಲನೆ ಮಾಡಬೇಕು. ಶೀಘ್ರದಲ್ಲಿ ಇದನ್ನೆಲ್ಲ ತೆರವುಗೊಳಿಸಬೇಕು. ತೆರವುಗೊಳಿಸಿಲ್ಲ ಅಂದ್ರೆ ನಾವುಗಳು ಬಂದು ತೆರವುಗೊಳಿಸ್ತೀವಿ. ಇದು ಎಚ್ಚರಿಕೆ ಅಂತನಾದ್ರೂ ಅನ್ಕೊಳ್ರಿ, ಮನವಿ ಅಂತಾದ್ರೂ ಅನ್ಕೊಳ್ರಿ. ನೀವು ತೆರವುಗೊಳಿಸಬೇಕು, ಇಲ್ಲಾಂದ್ರೆ ನಾವು ಬಂದು ತೆರವುಗೊಳಿಸ್ತೀವಿ. BBMP